ಕೇಳಿಸ್ಕೋ, ಸರಿಯಾಗಿ ಕೇಳಿಸ್ಕೋ. ನನಗ್ ಗೊತ್ತು ಇದು ನಿನ್ನ ಲಾಸ್ಟ್ ಚಾನ್ಸ್. ಕೇಳಿಸ್ಕೋ, ಈ ನಿನ್ನ ಲಾಸ್ಟ್ ಚಾನ್ಸ್ ನಲ್ಲಿ ತುಂಬಾ ದಿನಗಳು ಉಳಿದಿಲ್ಲ ಅನ್ನೋದು. ಈ ಸತಿ ನೀನು ಪ್ರತಿಯೊಂದನ್ನು ಬದಲಾಯಿಸೋಕೆ ಇಷ್ಟಪಡ್ತಿದ್ಯಲ್ವಾ? ನಿನ್ನ ಪೂರ್ತಿ ಲೈಫಲ್ಲಿ ಈ ರೀತಿ ಇನ್ನೊಂದು ಅವಕಾಶ ಸಿಗಲ್ಲ ನಿನ್ಗೆ. ನೀನ್ ಸೆಲೆಕ್ಟ್ ಆಗ್ಲೇಬೇಕು. ಈ ಸೆಲೆಕ್ಷನ್ ಮೇಲೆ ಇಡೀ ನಿನ್ನ ಲೈಫ್ ಡಿಪೆಂಡ್ ಆಗಿದೆ. ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು. ಬೇರೆಯವರಿಗೆ ಅನ್ನಿಸ್ತಿರಬಹುದು ನೀನ್ ಕೇವಲ ಟೈಮ್ ಪಾಸ್ ಮಾಡ್ತೀಯಾ, ಕೇವಲ ನಿನ್ ಟೈಮ್ ಅಷ್ಟೇ ಅಲ್ಲ ಬೇರೆಯವ್ರ ಟೈಮ್ನು ಕೂಡ ವೇಸ್ಟ್ ಮಾಡ್ತಿದ್ಯಾ ಅಂತ. ಬೇರೆಯವರು ಏನಾದ್ರು ಅಂದ್ಕೊಂಡ್ಲಿ, ನಿನ್ಗೆ ಅನ್ನಿಸ್ತಿರಬಹುದು ನನ್ನ ಏಜ್ ಕಡಿಮೆ ಇದೆ, ನಾನಿನ್ನೋ ಕಡಿಮೆ ಅಟೆಂಪ್ಟ್ ಮಾಡಿದ್ದೀನಿ ಅನ್ನಿಸ್ಬಹುದು. ಆದ್ರೆ ಇದೇ ನಿನ್ನ ಲಾಸ್ಟ್ ಚಾನ್ಸ್ ಅನ್ಕೊಂಡೋದು. ಯಾಕಂದ್ರೆ ಮತ್ತೆ ನಿನ್ಗೆ ಅದನ್ನೇ ಓದೋಕೆ ಇಷ್ಟ ಇಲ್ಲ. ಈ ಅಟೆಂಪ್ಟ್ ನಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕು. ನಿನ್ ಕಷ್ಟ, ನಿನ್ ಪರಿಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ನಿನ್ನ ಪರಿಸ್ಥಿತಿನ ನೀನೇ ಬದಲಾಯಿಸ್ಕೊಳ್ಬೇಕು. ಈ ಓದೋ ಟೈಮಲ್ಲಿ ನೀನ್ ಕಳಿಯೋ ಪ್ರತಿ ಸೆಕೆಂಡ್ ನಿನಗ್ ಮಾತ್ರ ಗೊತ್ತು. ಯು ಹ್ಯಾವ್ ನೋ ಚಾನ್ಸ್, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ವಿನ್. ರಿಸ್ಕ್ ತಗೊಳ್ಳೋಕೆ ಭಯ ಆದ್ರೆ ಸಕ್ಸಸ್ ನ ಮರ್ತು ಬಿಡು. ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರತ್ತೆ. ನಿನ್ನ ಹಾರ್ಡ್ ವರ್ಕು ಜಾಸ್ತಿ ಆಗ್ಲೇಬೇಕು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿದಾರೋ ಅವರನ್ನ ಕೇಳು, ಅವರು ಕೂಡ ಅದನ್ನೇ ಹೇಳ್ತಾರೆ. ನೀನ್ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಎಲ್ಲಿವರೆಗೂ ನಿನ್ನ 100% ಪ್ರಿಪರೇಷನ್ ಆಗಲ್ವೋ ಅಲ್ಲಿವರೆಗೂ ನಿನಗೆ ಹಗಲು ರಾತ್ರಿ ಗೊತ್ತಾಗಬಾರ್ದು. ಈ ಲಾಸ್ಟ್ ಚಾನ್ಸ್ ನಲ್ಲಿ ನೀನ್ ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕು. ಈ ಸತಿ ಫೇಲ್ ಆದ್ರೂ ಮುಂದೆ ಪಾಸ್ ಮಾಡ್ತೀನಿ ಅನ್ನೋಕೆ ಯು ಹ್ಯಾವ್ ನೋ ಚಾಯ್ಸ್ ಅಂಡ್ ಯು ಹ್ಯಾವ್ ನೋ ಆಪ್ಷನ್. ಇದೇ ನನ್ನ ಲಾಸ್ಟ್ ಚಾನ್ಸ್. ಈ ಸತಿ ಇಲ್ಲ ಅಂದ್ರೆ ಮತ್ಯಾವತ್ತೂ ಇಲ್ಲ. ಇಟ್ಸ್ ನೌ ಆರ್ ನೆವರ್ ಸಿಚುವೇಶನ್. ಈ ಸತಿ ನಿನ್ನ ದೊಡ್ಡ ಕನಸು ಪೂರ್ತಿ ಆಗ್ಲೇಬೇಕು. ಇಲ್ಲ ನಿನ್ನ ಕನಸು ಮುಗ್ದೋಗುತ್ತೆ. ನಿನ್ನ ಅಷ್ಟು ದಮ್ ಎಫರ್ಟ್ ಹಾಕು. ಈ ಟೈಮ್, ಈ ಎನರ್ಜಿ ಮತ್ತೆ ಯಾವತ್ತೂ ಬರಲ್ಲ. ಇವತ್ತು ನಿನ್ನ ಅಕ್ಕಪಕ್ಕ ಸುತ್ತಾಡ್ತಿದಾರಲ್ವಾ, ಅವ್ರು ಯಾರು ಕೊನೆವರೆಗೂ ನಿನ್ ಜೊತೆ ಇರಲ್ಲ. ನೀನ್ ಯಾವಾಗ ಗಿವ್ ಅಪ್ ಮಾಡ್ತೀಯಾ, ಯಾವಾಗ ಸೋಲ್ತೀಯಾ ಅಂತ ನೋಡೋಕೆ ಇಷ್ಟ ಪಡ್ತಿದ್ದಾರೆ. ಅವ್ರ ಬಗ್ಗೆ ಯೋಚಿಸ್ಬೇಡ. ಎಲ್ರಿಗೂ ಅವ್ರದೇ ಆದ ಲಾಜಿಕ್ ಇದೆ. ನಿನ್ನ ಪ್ರತಿ ಎಫರ್ಟ್, ಪ್ರತಿ ದಿನ ನಿನ್ನ 100% ಗಿಂತ ಕಡಿಮೆ ಇರಬಾರ್ದು. ನಿನ್ನ ಎಫರ್ಟ್ ಯಾವ ಮಟ್ಟಿಗಿರ್ಬೇಕಂದ್ರೆ ನಿನ್ನ ನಿದ್ದೆ ಕೂಡ ದೂರ ಓಡೋಗ್ಬೇಕು. ಯಾವಾಗ ನಿನ್ಗೆ ಸಕ್ಸಸ್ ಸಿಗುತ್ತೋ ಆ ದಿನ ಇಡೀ ಜಗತ್ತು ನಿದ್ದೆ ಕೆಡುತ್ತೆ. ನಿನ್ ಲೈಫಲ್ಲಿ ತುಂಬಾ ಕಷ್ಟ ಇದೆಯಾ, ಆದ್ರೂ ನೀನ್ ಬಿಟ್ಕೊಡೋ ಆಗಿಲ್ಲ. ಯಾಕಂದ್ರೆ ಇದೇ ನಿನ್ನ ಲಾಸ್ಟ್ ಚಾನ್ಸ್. ಈ ನಿನ್ನ ಲಾಸ್ಟ್ ಅಟೆಂಪ್ಟ್ ನಲ್ಲಿ ನೀನ್ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂದೋರು ಕೂಡ ಕ್ಲಾಪ್ಸ್ ಮಾಡ್ಬೇಕು. ಆ ದಿನ ಅವರಿಗೂ ನೀನೇ ಇನ್ಸ್ಪಿರೇಷನ್ ಆಗ್ಬೇಕು. ಅದಕ್ಕಾದ್ರೂ ಈಗ ನೀನು ಓದ್ಲೇಬೇಕು. ಈ ಓದು ಮಾತ್ರ ನನ್ನ ಜೀವನದ ಬೆಳಕು. ನನ್ನ ಕತ್ತಲೆಯ ಜೀವನಕ್ಕೆ ಈ ಓದೇ ಬೆಳಕು. ಇವತ್ ನಾನ್ ಚೆನ್ನಾಗಿ ಓದಿದ್ರೆ ಮಾತ್ರ ನಾಳೆ ನನಗೆ ಯಶಸ್ಸು ಸಿಗೋದು. ಪ್ರತಿದಿನ ಈ ಓದೋ ಎಫರ್ಟೇ ನನ್ನ ದೊಡ್ಡ ಕನಸುಗಳನ್ನ ನನಸು ಮಾಡೋದು. ಮತ್ತೆ ಯಾವುದೋ ಒಂದು ಟೆಸ್ಟು, ಯಾವುದೋ ಒಂದು ಎಕ್ಸಾಮು, ಆ ಒಂದು ಅಟೆಂಪ್ಟ್ ನಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂತ ಬೇಜಾರಾಗಿ ನಿಲ್ಲಿಸಿದ್ರೆ ಹೇಗೆ? ಮತ್ತೆ ಪ್ರಯತ್ನ ಪಡು. ಈ ನಿನ್ನ ಓದು ಕೆಲ ದಿನಗಳು, ಕೆಲ ತಿಂಗಳು, ಕೆಲ ವರ್ಷಗಳಷ್ಟೇ. ಆದ್ರೆ ಆ ಓದಿಂದ ನಿನ್ಗೆ ಸಿಗೋ ರಿಸಲ್ಟ್ ನಿನ್ನ ಲೈಫ್ ಲಾಂಗ್ ಇರುತ್ತೆ ಅನ್ನೋದನ್ನ ಮರಿಬೇಡ. ನಾಳೆಯ ನಿನ್ನ ಭವಿಷ್ಯಕ್ಕೆ ಇವತ್ ನಿನ್ ಕೈಯಲ್ಲಿರೋ ಆ ಪೆನ್ನು, ಆ ನಿನ್ನ ಪುಸ್ತಕಗಳೇ ನಿನ್ನ ದೊಡ್ಡ ಅಸ್ತ್ರ. ಟೈಮ್ ವೇಸ್ಟ್ ಮಾಡಬೇಡ. ನಿನ್ನ ಓದಿಗೆ ನೀನ್ ಟೈಮ್ ಕೊಡ್ಲೇಬೇಕು. ಈ ಟೈಮೇ ದೊಡ್ಡ ಬಂಗಾರ, ಬೆಲೆ ಕಟ್ಟೋಕಾಗದ ಚಿನ್ನ. ಈ ಓದೋ ಮೆಟ್ಟಲುಗಳನ್ನ ನೀನ್ ಹತ್ತಲೇಬೇಕು. ನಿನ್ನ ಕನಸು ದೊಡ್ಡದಾಗಿದೆ ಅಂದ್ಮೇಲೆ ನಿನ್ನ ಪ್ರಯತ್ನ ಚಿಕ್ಕದಾಗಿದ್ರೆ ಹೇಗೆ? ಆ ಪ್ರಯತ್ನವು ದೊಡ್ಡದಾಗಿರ್ಲಿ. ನಿನ್ನ ಓದೋ ಆ ನಿನ್ನ ಶಕ್ತಿ, ಆ ಸಕ್ಸಸ್ ಅನ್ನೋದು ಅದೃಷ್ಟದಿಂದ ಬರಲ್ಲ. ಎಫರ್ಟ್, ಹಾರ್ಡ್ ವರ್ಕ್ ನಿಂದ ಮಾತ್ರನೇ ಬರೋದು. ಯಾವಾಗ್ಲೂ ಕಲಿಯೋ ಇಚ್ಛೆ ನಿನ್ನದಾಗಿರ್ಲಿ. ಪ್ರತಿದಿನ ಹೊಸದಾಗಿ ಪ್ರಾರಂಭ ಮಾಡೋ. ಹಳೆ ತಪ್ಪುಗಳಿಂದ ಕಲ್ತೋ ಮುಂದಕ್ಕೆ ಬಾ. ಇವತ್ತಿನ ನಿನ್ನ ಓದೆ ನಿನ್ನ ಜೀವನದ ಬೀಜ. ಅದನ್ನ ಬೆಳೆಸಿದ್ರೆ ನಿನ್ನ ಜೀವನ ಅತ್ಯುನ್ನತ ಸ್ಥಿತಿಗೆ ಹೋಗುತ್ತೆ. ನೀನ್ ಎಷ್ಟೋ ಓದ್ತೀಯಾ ಅಷ್ಟು ಟೈಮ್ ನಿನ್ನ ಫೋಕಸ್ ಕಂಪ್ಲೀಟ್ ಆಗಿ ಓದೋದ್ರ ಕಡೆ ಇರ್ಲಿ. ಇಲ್ಲಿ ಪ್ರತಿಯೊಬ್ರು ಬುದ್ಧಿವಂತರೇ, ಆದ್ರೆ ಶ್ರಮ ಪಡೋರೆ ಕಡಿಮೆನೆ. ಓದನ್ನ ನೀನ್ ಪ್ರೀತಿಸಿದ್ರೆ
ಯಶಸ್ಸು ನಿನ್ನ ಬೆನ್ನ ಹಿಂದೆ ಓಡುತ್ತೆ. ಕನಸನ್ನ ಕಾಣು, ಅದನ್ನ ನಿಜ ಮಾಡೋಕೆ ನೀನು ಓದ್ಬೇಕು. ಪ್ರಯತ್ನಕ್ಕೆ ಯಾವತ್ತೂ ಸೋಲಿಲ್ಲ. ಈ ದಿನದ ನಿನ್ನ ಓದೆ ನಾಳೆಯ ನಿನ್ನ ಶಕ್ತಿ. ಪ್ರತಿ ತಪ್ಪು ಒಂದು ಪಾಠ, ಅದರಿಂದ ಕಲ್ತು ಮುಂದಕ್ಕೋಗು. ನಾನು ಕೂಡ ಚೆನ್ನಾಗಿ ಓದ್ಬಲ್ಲೆ ಅನ್ನೋ ನಂಬಿಕೆ ನಿನ್ನಲ್ಲಿರ್ಲಿ. ಸಾಧನೆಯ ದಾರಿಲಿ ಈ ಓದೆ ನಿನ್ನ ಗೆಳೆಯನಾಗಿರ್ಲಿ. ನಿನ್ನ ನಿಜವಾದ ಶತ್ರು ನಾಳೆ ಓದ್ತೀನಿ ಅನ್ನೋದು. ಒಂದ್ಸತಿ ಮಾರ್ಕ್ಸ್ ಕಡಿಮೆ ಆದ್ರೆ ಏನೋ, ಮತ್ತೆ ಎದ್ದು ಓದೋಕೆ ಸ್ಟಾರ್ಟ್ ಮಾಡು. ಅದೇ ನಿನ್ನ ಧೈರ್ಯ. ನಿನ್ನ ಟೀಚರ್ಸ್, ಲೆಕ್ಚರರ್ಸ್ ಅವ್ರ ಮಾತು ಕೇಳು. ನಿನ್ನ ಓದಿಗೆ ಕನ್ಸಿಸ್ಟೆನ್ಸಿ ಮುಖ್ಯ. ಈ ವಿದ್ಯೆಯೇ ನಿನ್ನ ಆಭರಣ, ಅದನ್ನ ಯಾರು ಕದಿಯೋಕ್ಕಾಗಲ್ಲ. ನಿನ್ನ ಯಶಸ್ಸು ನಿನ್ನ ಓದು ಅನ್ನೋದನ್ನ ಯಾವತ್ತೂ ಮರಿಬೇಡ. ನಿನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ನಿನ್ನ ಸಕ್ಸಸ್ ಅಲ್ಟಿಮೇಟ್ ಆಗಿ ನಿನ್ನ ರಿಸಲ್ಟ್. ಆದ್ರೆ ಆ ದಾರಿ, ಆ ಪ್ರೊಸೆಸ್ ತುಂಬಾ ಕಷ್ಟ. ನಿನ್ನ ಅಲ್ಟಿಮೇಟ್ ಗೋಲ್ಗೋಸ್ಕರ ಪ್ರತಿದಿನ ನೀನ್ ಗೆಲ್ಬೇಕು. ನಾನು ನೀನ್ ವೇಸ್ಟ್ ಮಾಡಿರೋ ಆ ದಿನಗಳ ಬಗ್ಗೆ ಮಾತಾಡ್ತಿಲ್ಲ. ನಾನ್ ಮಾತಾಡ್ತಿರೋದು ವಿನ್ಸ್ ಡೇ ಬಗ್ಗೆ. WINS ವಿನ್ಸ್ ಡೇ ಬಗ್ಗೆ. ಇದು ಯಾವ ಟೈಮ್ ಅಂದ್ರೆ ಇದು ವಿನ್ನಿಂಗ್ ಟೈಮ್. ನಿನ್ನ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಯಾಕಂದ್ರೆ ಲೂಸರ್ಸ್ ನ ಫೋಕಸ್ ವಿನ್ನರ್ಸ್ ಬಗ್ಗೆ ಇದ್ರೆ, ವಿನ್ನರ್ಸ್ ನ ಫೋಕಸ್ ವಿನ್ನಿಂಗ್ ಬಗ್ಗೆ ಮಾತ್ರ. ಒಂದು ಮಾತು ನೆನ್ಪಿಟ್ಕೋ, ನೀನ್ ಕಲಿತಾನೆ ಇರ್ಬೇಕು. ನಿನಗ್ ನಿನ್ ಮೇಲೆ ನಂಬಿಕೆ ಇರ್ಲಿ. ನಿನ್ನ ಕೆಪಾಸಿಟಿ ಏನಂತ ನೋಡ್ಬೇಕು. ನಿನ್ನ ಫ್ಯೂಚರ್ ಬಗ್ಗೆ ನೀನು ಅನ್ಕಂಡೀಷನಲ್ ಆಗಿರ್ಬೇಕು. ನಿನ್ನ ಪೇನ್ನ, ಆ ನೋವನ್ನ ನಿನ್ನ ಪ್ರೋಗ್ರೆಸ್ ಆಗಿ ಬದಲಾಯಿಸ್ಕೋ. ತುಂಬಾ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನಂದ್ರೆ ಅವರಿಗೆ ಸರಿಯಾದ ವಿಷನ್ ಇರಲ್ಲ. ಆದ್ರೆ ನೀನಾಗಲ್ಲ, ನಿನ್ಗೆ ವಿಷನ್ ಇದೆ. ನಿನ್ ಜೊತೆ ನೀನ್ ಮಾತಾಡ್ಕೊಳ್ಬೇಕು. ನಿನ್ನ ಫ್ಯೂಚರ್ ನಲ್ಲಿ ಈ ದಿನ ನೀನ್ ತಗೊಂಡ ನಿರ್ಧಾರದ ಬಗ್ಗೆ ನಿನಗೆ ನೀನೇ ಥ್ಯಾಂಕ್ ಯು ಹೇಳೋ ರೀತಿ ಮಾಡು. ಯಾಕಂದ್ರೆ ನನಗೆ ಕಷ್ಟ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ರು ನಾನ್ ಬಿಟ್ಕೊಟ್ಟಿಲ್ಲ. ಐ ಡಿಂಟ್ ಗಿವ್ ಅಪ್ ಅಂತ. ಹೌದು, ಈ ದೊಡ್ಡ ಓದು ಈಸಿ ಅಲ್ಲ, ಕಷ್ಟ. ಬಟ್ ಬಿಲೀವ್ ಮೀ, ಇಟ್ಸ್ ವರ್ತ್ ಇಟ್. ಆ ಒಂದು ಎಕ್ಸಾಮ್, ಆ ಒಂದು ಮಾರ್ಕ್ಸ್ ನನ್ನ ಕೈಯಲ್ಲಿ ಆಗುತ್ತಾ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದ್ರೆ ಖಂಡಿತ ಸಾಧ್ಯ ಇದೆ. ಇಟ್ಸ್ ಪಾಸಿಬಲ್ ಬಾಸ್. ಯಾವುದೋ ಆವರೇಜ್ ಮಾರ್ಕ್ಸ್ಗೆ ಕಂಫರ್ಟಬಲ್ ಆಗ್ಬಿಡ್ತೀಯಾ? ತುಂಬಾ ಜನ ನಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಓದೋದು ಕಷ್ಟ ಅಂತ ನೀನ್ ಅಂದ್ಕೊಂಡಿದ್ರೆ ಸುಳ್ಳು. ಯಾವ ಸ್ಟೂಡೆಂಟ್ಸ್ ಕನ್ಸಿಸ್ಟೆಂಟ್ ಆಗಿ ಓದಲ್ವೋ ಅವರಿಗೆ ಖಂಡಿತ ಕಷ್ಟ. ನಿನ್ ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ ದಿನಕ್ಕೆ ಇಷ್ಟು ಗಂಟೆ, ಇಷ್ಟು ಚಾಪ್ಟರ್ಸ್ ಓದಿದ ಮೇಲೇನೆ ನನ್ನ ಮುಂದಿನ ಕೆಲಸ ಆ ರೀತಿ ಇರಬೇಕು. ನಿನ್ನನ್ನ ನೀನೇ ಮೋಟಿವೇಟ್ ಮಾಡ್ಕೊಳ್ಬೇಕು. ನಿನ್ನನ್ನ ನೀನೇ ಪಾಸಿಟಿವ್ ಆಗಿರೋ ಹಾಗೆ ನೋಡ್ಕೊಳ್ಬೇಕು. ಅರ್ನ್ ಯುವರ್ ರೆಸ್ಪೆಕ್ಟ್. ನೀನ್ ಹುಟ್ಟಿರೋದೆ ಗೆಲ್ಲೋಕೆ. ನಿನ್ನ ಪ್ರತಿ ಉಸಿರು ನಿನ್ನ ಗುರಿಗೋಸ್ಕರ. ಕಾಂಪೀಟ್ ಮಾಡೋ, ಎಕ್ಸ್ಕ್ಯೂಸ್ ಕೊಡ್ಬೇಡ. ಗೋಲ್ಸ್ ನ ಸೆಟ್ ಮಾಡ್ಕೋ. ಪ್ರಾಕ್ಟೀಸ್ ಗ್ರೇಟ್ ಹ್ಯಾಬಿಟ್ಸ್. ಸ್ಟೇ ಫೋಕಸ್ಡ್. ನಿನ್ಗೆ ನೀನ್ ಇಷ್ಟಪಟ್ಟ ಫ್ಯೂಚರ್ ಬೇಕಾ? ದೆನ್ ಗೋ ಅಂಡ್ ಗೆಟ್ ಇಟ್. ಪ್ರತಿಯೊಬ್ರು ಓದ್ತಾರೆ, ಬಟ್ ಎಷ್ಟು ಫೋಕಸ್ಡ್ ಆಗಿ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಸ್ಟ್ರೆಸ್, ಪ್ರೆಷರ್ ಇದೆ. ಅದಿದ್ರು ಆ ಪ್ರೆಷರ್ ಅಲ್ಲಿ ನೀನ್ ಹೇಗ್ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್. ಬೆಟರ್ ಫ್ಯೂಚರ್ಗೆ ಆವರೇಜ್ ಸ್ಟೂಡೆಂಟ್ ಆಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಓದ್ಬೇಕಾದ್ರೆ ಮನಸ್ಸು ಓದೋ ಕಡೆ ಗಮನ ಕೊಡಲ್ಲ ಅಂದ್ರು ನೀನ್ ಹೇಗ್ ಓದೋ ಕಡೆ ಫೋಕಸ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಮುಖ್ಯ. ಸ್ಟೂಡೆಂಟ್ಸ್ ತನ್ನ ಸ್ಟಡಿಗೋಸ್ಕರ ಕಮಿಟೆಡ್ ಆಗಿರ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಈ ಕ್ಷಣನೇ ಕೊನೆ ಆಗ್ಬೇಕು. ನಿನ್ನ ಯೋಚನೆ ಹೇಗಿರ್ಬೇಕಂದ್ರೆ ನನ್ನ ಕೈಯಲ್ಲಿ ಯಾಕಾಗಲ್ಲ, ಯಾಕಾಗ್ಬಾರ್ದು ಅಂತ ಯೋಚಿಸು. ನಿನ್ನ ತಂದೆ ತಾಯಿಗೋಸ್ಕರ ಈ ಓದು ನಿನ್ನ ಲೈಫ್ಗೆ ಮುಖ್ಯ. ಮುಂದೆ ನಿನ್ ಕಥೆಯಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಬಂತು, ಫೇಲ್ ಆದೆ, ಆದ್ರೆ ನಾನ್ ಬಿಟ್ಕೊಡ್ಲಿಲ್ಲ, ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅನ್ನೋ ಮಾತೇ ಇರಬೇಕು. ಎಸ್, ಯು ಕ್ಯಾನ್ ಅಂಡ್ ಯು ವಿಲ್ ಡೂ ಇಟ್.